G-Boy News ಗೆ ಸ್ವಾಗತ. ನಮಸ್ಕಾರ. G-Boy ನ್ಯೂಸ್ ಟಿವಿ ವಿಶೇಷ ಸುದ್ದಿ ಪ್ರಸಾರಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವತಃ ನಾನು ಆಂಕರ್ ಹೆಸರು. ಕೆಲಸ ಮಾಡುವ ಸ್ಥಳಗಳಲ್ಲಿ ಮಹಿಳೆಯರ ಭದ್ರತೆ ಮತ್ತು ಆತ್ಮಗೌರವ ಅತಿ ಮುಖ್ಯ. ಈ ನಿಟ್ಟಿನಲ್ಲಿ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆಗಟ್ಟುವಿಕೆ, ನಿಷೇಧಿಸುವಿಕೆ ಮತ್ತು ನಿವಾರಿಸುವಿಕೆ ಕಾಯ್ದೆ 2013 ಪಾಶ್ ಆಕ್ಟ್ ಕುರಿತು ವಿಜಯಪುರದಲ್ಲಿ ಒಂದು ಪ್ರಮುಖ ಮತ್ತು ಅರ್ಥಪೂರ್ಣ ಕಾರ್ಯಾಗಾರ ನಡೆಯಿತು. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾ. ನಾಗಲಕ್ಷ್ಮಿ ಚೌಧರಿ ಅವರು ಈ ಕಾರ್ಯಾಗಾರವನ್ನು ನಡೆಸಿ ಮಹಿಳಾ ನೌಕರರು ಎದುರಿಸುತ್ತಿರುವ ನೈಜ ಸವಾಲುಗಳು ಹಾಗೂ ಕಾಯ್ದೆಯ ಪರಿಣಾಮಕಾರಿ ಅನುಷ್ಠಾನದ ಬಗ್ಗೆ ನೇರ ಮಾತುಗಳನ್ನಾಡಿದರು. ಕಾರ್ಯಾಗಾರಕ್ಕೂ ಮುನ್ನ ಸರ್ಕಾರಿ ಕಾಲೇಜಿಗೆ ಭೇಟಿ ನೀಡಿ ಸುಮಾರು 3,500 ವಿದ್ಯಾರ್ಥಿನಿಯರ ಕುಂದುಕೊರತೆಗಳನ್ನು ಆಲಿಸಿ ಬಂದಿದ್ದಾಗಿ ತಿಳಿಸಿದ ಅವರು, ಮಹಿಳೆಯರು ಕಾರ್ಯನಿರ್ವಹಿಸುವ ಪ್ರತಿ ರಂಗದಲ್ಲೂ ಸುರಕ್ಷತೆ ಅಗತ್ಯ ಎಂದರು. ವಿಶೇಷವಾಗಿ ಪೊಲೀಸ್ ಇಲಾಖೆಯ ಇಂಟರ್ನಲ್ ದೂರು ಸಮಿತಿಯ ಇಂಟರ್ನಲ್ ಕಮಿಟಿ ಪಾಲ್ಗೊಳ್ಳುವಿಕೆಯನ್ನು ಶ್ಲಾಘಿಸಿದ ಅವರು, ಕೇವಲ ಕಾಗದದ ಮೇಲಷ್ಟೇ ಕಮಿಟಿಗಳಿರದೆ ಸಕ್ರಿಯವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದರು. ಮಹಿಳೆಯರು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಾಗಿದ್ದಾಗ ಮಾತ್ರ ಕೆಲಸದಲ್ಲೂ ಕುಟುಂಬದಲ್ಲೂ ಯಶಸ್ವಿಯಾಗಲು ಸಾಧ್ಯ. ಮನೆ ಮೊದಲ ಪಾಠಶಾಲೆ, ತಾಯಿ ಮೊದಲ ಗುರು ಎಂಬುದನ್ನು ನೆನಪಿಸಿದ ಅವರು, ಉದ್ಯೋಗಸ್ಥ ಮಹಿಳೆಯರ ಮೇಲಿನ ಕೌಟುಂಬಿಕ ಹಾಗೂ ವೃತ್ತಿಪರ ಒತ್ತಡಗಳನ್ನು ಸುಲಭಗೊಳಿಸಲು ಸುರಕ್ಷಿತ ವಾತಾವರಣ ಮುಖ್ಯ ಎಂದರು. ಇದೇ ವೇಳೆ ಪಾಶ್ ಕಾಯ್ದೆಯ ಐತಿಹಾಸಿಕ ಹಿನ್ನೆಲೆಯನ್ನು ನೆನಪಿಸಿದ ಡಾ. ನಾಗಲಕ್ಷ್ಮಿ, ರಾಜಸ್ಥಾನದ ಸಾರ್ಥಿನ್ ಶಕ್ತಿಭರಿತ ಹೋರಾಟಗಾರ್ತಿ ಭಂವರಿ ದೇವಿ ಅವರ ಪ್ರಕರಣ ಹಾಗೂ ಬಾಲ್ಯ ವಿವಾಹ ವಿರೋಧಿಸಿ ಅವರು ಅನುಭವಿಸಿದ ದೌರ್ಜನ್ಯಗಳ ಹೋರಾಟವೇ ಇಂದು ಪ್ರತಿಯೊಬ್ಬ ಮಹಿಳೆಗೆ ಶಕ್ತಿಯಾಗಿ ನಿಂತಿರುವ ವಿಶಾಖ ಮಾರ್ಗದರ್ಶಿ ಸೂತ್ರ ಮತ್ತು ಪೋಷ್ ಕಾಯ್ದೆಗೆ ಮುನ್ನುಡಿಯಾಯಿತು ಎಂಬುದನ್ನು ಕಣ್ಣಿಗೆ ಕಟ್ಟುವಂತೆ ವಿವರಿಸಿದರು. ಮಹಿಳೆಯರು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಘನತೆ, ಗೌರವ ಮತ್ತು ಆತ್ಮಸ್ಥೈರ್ಯದಿಂದ ಕೆಲಸ ಮಾಡುವಂತಾಗಬೇಕು ಎಂಬುದೇ ಈ ಕಾಯ್ದೆಯ ಮೂಲ ಉದ್ದೇಶ. ವಿಜಯಪುರದಿಂದ ನಮ್ಮ ಪ್ರತಿನಿಧಿಯ ವರದಿ ಇದಾಗಿತ್ತು. ನಿರಂತರ ಸುದ್ದಿಗಳಿಗಾಗಿ ಮತ್ತು ಕ್ಷಣ ಕ್ಷಣದ ನವೀಕರಣಗಳಿಗಾಗಿ ನೋಡ್ತಾ ಇರಿ G-Boy ನ್ಯೂಸ್ ಟಿವಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ. ಧನ್ಯವಾದಗಳು. ನಮಸ್ಕಾರ. ಈಗ ನಾನು ಸರ್ಕಾರಿ ಕಾಲೇಜಿಗೆ ಹೋಗಿದ್ದೆ. 3,500 ಹೆಣ್ಮಕ್ಳು ಅವರ ಸಮಸ್ಯೆಗಳು, ಅವರ ಬದುಕು ಎಲ್ಲವನ್ನು ಮುಗಿಸ್ಕೊಂಡು ಇಲ್ಲಿ ಬಂದೆ. ಸೊ ಹಾಗಾಗಿ ನಾನು ಹೆಚ್ಚು ಟೈಮ್ ತಗೊಳ್ಳಲ್ಲ. ಬಟ್ ನಮ್ಮ ಮೇಡಮ್ ಹೇಳ್ತಾ ಇದ್ರು, ಮೇಡಮ್ ಯಾರಿಗೂ ಗೊತ್ತೇ ಇಲ್ಲ, ಸುಮ್ಮನೆ ಏನಂತಾರೆ ಪುಸ್ತಕದ ಮೇಲೆ ಒಂದು ಕಮಿಟಿ, ಅಷ್ಟು ಬಿಟ್ರೆ ಇಂಪ್ಲಿಮೆಂಟೇಷನ್ ಅಥವಾ ಮೀಟಿಂಗ್ಸ್, ನಮ್ಮ ಪೊಲೀಸ್ ಹೆಣ್ಮಕ್ಳು ಮಾತ್ರ ಮೀಟಿಂಗ್ ಕರೆಕ್ಟ್ ಆಗಿ ಆಗತ್ತೆ ಅಂತ ಹೇಳ್ತಾ ಇದ್ರು. ನಂಗೆ ತುಂಬಾ ಖುಷಿ ಆಯ್ತು. ಪೊಲೀಸ್ ಇಂಟರ್ನಲ್ ಕಮಿಟಿ ಬಂದಿರೋದು ನಂಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಅವ್ರ ಮೇಲೆ ತುಂಬಾ ಆಗ್ತವ, ಬಟ್ ಅವ್ರು ಯಾರಿಗೂ ಹೇಳೋದಿಲ್ಲ ಅಷ್ಟೇ. ಹಂಗನ್ಬಿಟ್ಟು ಅವ್ರು ಕೆಟ್ಟವರು ಅಂತ ಏನಲ್ಲ. ಬಟ್ ಏನಂದ್ರೆ ತುಂಬಾ ಆಗ್ತವ್ರು ಬಹಳ ಮಾಡೋರಿದ್ರೆ ಬಹಳ ಕೆಟ್ಟ ರೀತಿಯಲ್ಲಿ ಮಾಡ್ತಾರೆ, ಇಲ್ಲದೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ಚಲೋ ಇರ್ತದೆ. ಬಟ್ ಆದ್ರೆ ಏನಾದ್ರೂ ಇರ್ಲಿ, ನೀವು ಕೆಲಸ ಮಾಡುವಂತ ಸ್ಥಳದಲ್ಲಿ ನಮ್ ಗಂಡ್ಮಕ್ಳೆಲ್ಲ ಇದ್ದೀರಾ, ನೀವಿದ್ರಲ್ಲಿ ಇಲ್ಲ. ನೀವು ಬರೀ ಸಪೋರ್ಟ್ ಮಾಡ್ಬೇಕಷ್ಟೇ. ನಮಗೆ ಇಂಟರ್ನಲ್ ಕಮಿಟಿ, ಕಂಪ್ಲೇಂಟ್ ಕಮಿಟಿಯಲ್ಲಿ ಒಂದು 50% ಗಂಡ್ಮಕ್ಳು, ಆಕ್ಚುಲಿ ಹೆಣ್ಮಕ್ಳೇ ಇರ್ಬೇಕು. ಕೆಲವೊಂದ್ ಕಡೆ ಇಲ್ಲದೆ ಹೋದಾಗ ನಾವು ಅವರಿಗೂ ಅರ್ಧದಷ್ಟು ಜಾಗ ಕೊಟ್ಟಿರ್ತೀವಿ, ಅದು ನಮ್ಮ ಪರವಾಗಿ ಇರ್ಲಿಕ್ಕೆ. ಇರ್ತೀರಾ? ಸೊ ಹಾಗಾಗಿ ಏನಾದ್ರೆ ಎಲ್ಲೇ ಕೆಲಸ ಮಾಡುವಂತ ಸ್ಥಳದಲ್ಲಿ ಯಾರಾದ್ರೂ ಮಾನಸಿಕವಾಗಿ, ಲೈಂಗಿಕವಾಗಿ ಕಿರುಕುಳ ಕೊಡ್ತಾ ಇದ್ರೆ ಆ ತಾಯಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಅವಳು ಆರೋಗ್ಯವಾಗಿ, ಅಂದ್ರೆ ಮೆಂಟಲಿ, ಫಿಸಿಕಲಿ ಎರಡೂ ಆರೋಗ್ಯವಾಗಿದ್ರೆ ಮಾತ್ರನೇ ಪ್ರಾಡಕ್ಟಿವಿಟಿ ಚೆನ್ನಾಗಿರುತ್ತೆ. ಅದು ಕೆಲಸ ಮಾಡೋ ಕಡೆ ಇರ್ಬೋದು, ಅವಳು ಮತ್ತೆ ಮನೆಗೆ ಹೋಗ್ತಾಳೆ. ಕೆಲವೊಂದ್ಸಲ ನಾನು ಪೊಲೀಸ್ ಹೆಣ್ಮಕ್ಳನ್ನ ನೋಡ್ತೀನಿ. ನಾನು ಮೊನ್ನೆ ಜೈಲ್ ವಿಸಿಟ್ ಮಾಡಿದಾಗ ತುಂಬಾ ಗರ್ಭಿಣಿ, 10 ಗಂಟೆಗೆ ಬಿಡ್ತಾರೆ, ಅಲ್ಲಿಂದ 2 ಕಿಲೋಮೀಟರ್ ಅಲ್ಲಿಗೋಗಿ ಮೆಟ್ರೋ ಹಿಡ್ಕೊಂಡು ಅವಳ ಮನೆಗೆ ಹೋಗ್ಬೇಕು. 11:30, 12 ಗಂಟೆ ಆಗುತ್ತೆ. ಅಂದ್ರೆ ಗಂಡ್ಮಕ್ಳಿಗೆ ಹೋದ್ರೆ ಹೋಗಿ ಮಲ್ಕೊಂಡ್ಬಿಡ್ತೀರಾ, ಇಲ್ಲ ಎಲ್ಲೋ ಒಂದು ಪಾರ್ಸಲ್ ತಗೊಂಡ್ಬಿಡ್ತೀರಾ. ಹಂಗಿರಲ್ಲ ಹೆಣ್ಮಕ್ಳ ಬದುಕು. ಮಕ್ಳು ಇರ್ತವೆ, ಕಾಯ್ತಾ ಇರ್ತವೆ, ಅವ್ರಿಗೆ ಅಡಿಗೆ ಮಾಡೋದಿರುತ್ತೆ, ಅತ್ತೆ ಮಾವ ಇರ್ತಾರೆ. ಇದೆಲ್ಲ ತುಂಬಾ ಕಷ್ಟ ಇರುತ್ತೆ. ಅವಳು ಮನೆಗೆ ಹೋದ್ರು ಅವಳು ನಗ್ನಗ್ತಾ ಖುಷಿಯಾಗಿದ್ದಾಗ ಮಾತ್ರ ತನ್ನ ಮಕ್ಕಳನ್ನು ಸಹ ಒಳ್ಳೆ ರೀತಿಯಲ್ಲಿ ಎಲ್ಲವನ್ನೂ ಕೊಟ್ಟು ಬೆಳೆಸಲಿಕ್ಕೆ ಸಾಧ್ಯ. ಯಾಕಂದ್ರೆ ತಾಯಿ ಮನೆ ಮೊದಲ ಪಾಠಶಾಲೆ, ತಾಯಿ ಮೊದಲ ಗುರು. ಅದು ಯಾವಾಗ್ಲೂ ತಾಯಿಗೆ ಆ ಒಳ್ಳೆಯ ಮನಸ್ಥಿತಿ ಅಂತಂದ್ರೆ ಒಳ್ಳೆ ಆರೋಗ್ಯ ಇದ್ರೆ ಮಾತ್ರನೇ ಅವಳು ಅದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ.
ಕೆಲಸ ಮಾಡುವ ಸ್ಥಳದಲ್ಲಿ ಅವಳು ಗೌರವವಾಗಿ, ಅವಳ ಘನತೆಗೆ ಧಕ್ಕೆ ಬರದೇ ಇರೋಂಗೆ ಆತ್ಮಸ್ಥೈರ್ಯದಿಂದ ನಗನಗ್ತಾ ಆರೋಗ್ಯವಾಗಿ ಕೆಲಸ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದಾನೇ ಈ ಒಂದು ಪಾಶ್ ಇಂಪ್ಲಿಮೆಂಟೇಶನ್ ಆಗಿರೋದು. ಇದಕ್ಕೆ ಪ್ರಾರಂಭ ಯಾಕಾಯ್ತು ಅಂತ ಹೇಳಿದ್ರ ಇಲ್ಲ ಅಲ್ಲ, ಹೇಳ್ತೀನಿ ಕೇಳಿ. ಇದು ಯಾಕೆ ಬಂತು ಅಂತಂದ್ರೆ, ನಮ್ ರಾಜಸ್ಥಾನದಲ್ಲಿ ನಮ್ಮಲ್ಲಿ ಅಂಗನವಾಡಿ ಕಾರ್ಯಕರ್ತರು ಇರ್ತಾರಲ್ಲ, ಆ ತರ ಅಲ್ಲಿ ಒಂದು ಹೆಣ್ಣು ಮಗಳು ಇರ್ತಾಳೆ. ಅವ್ರದೆಲ್ಲ ಏನಿರುತ್ತೆ ಅಂತಂದ್ರೆ, ಅಲ್ಲೆಲ್ಲ ಚಿಕ್ಕ ಮಕ್ಕಳನ್ನ, ತೊಟ್ಲಲ್ಲಿರೋ ಮಕ್ಕಳನ್ನೇ ಆಲ್ರೆಡಿ ಮದ್ವೆಗೆ ರೆಡಿ ಮಾಡಿರ್ತಾರಲ್ಲಿ. ಆ ಒಂದು ಸಂಸ್ಕೃತಿ ಇದೆ ಅಲ್ಲಿ. ಚಿಕ್ಕ ಮಗಳ ಒಬ್ಬಳನ್ನ ದೊಡ್ಡ ಒಬ್ಬ ಗಂಡಸ್ಗೆ ಮದುವೆ ಮಾಡ್ತಿರ್ತಾರೆ. ಈ ಬಾಲ್ಯ ವಿವಾಹವನ್ನ ವಿರೋಧಿಸ್ಬಿಟ್ಟು ಅವಳೊಂದು ಕಂಪ್ಲೇಂಟ್ ಮಾಡ್ತಾಳೆ ಸ್ಟೇಷನ್ಗೆ. ಅವಳ ಕೆಲ್ಸಾನೇ ಅದು, ಇನ್ಫಾರ್ಮೇಶನ್ ಕೊಡ್ಬೇಕು. ನಮ್ಮ ಹೇಗೆ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಹೇಗೆ ಸರ್ಕಾರದ ಜೊತೆ ಯಾರಿಗೆ ಬಾಲ್ಯ ವಿವಾಹ ಮಾಡ್ತಾ ಇದಾರೆ ಅಂತೆಲ್ಲ ಕಂಪ್ಲೇಂಟ್ ಮಾಡ್ತಾರಲ್ಲ, ಆ ತರ ಅವಳು ಕಂಪ್ಲೇಂಟ್ ಮಾಡ್ತಾಳೆ. ಕಂಪ್ಲೇಂಟ್ ಮಾಡಿದಾಗ ಈ ಮೇಲ್ ಜಾತಿಯವ್ರದ್ದು ಅದು ಮದ್ವೆ, ಮೇಲ್ ಜಾತಿನ ವರ್ಗ, ಅಲ್ಲಿ ಮೇಲಿನ ವರ್ಗದ ಮದ್ವೆ. ಈ ಹೆಣ್ಣು ಮಗಳು ಬಂದು ಒಂದು ಕೆಳಜಾತಿ ಮಗಳಿರ್ತಾಳೆ, ಮತ್ತೆ ಕೆಲಸ ಮಾಡ್ತಿರೋದು ಅಲ್ಲಿ ಸಾತಿಲ್ ಅಂತಾರೆ. ಸೊ ಅಂಗನವಾಡಿ ಕಾರ್ಯಕರ್ತೆ ಅದು ಪೋಸ್ಟ್ ಕೆಲಸ ಮಾಡ್ತಿರ್ತಾಳೆ. ನಮ್ಗೆ ಈ ತರ ಇವಳು ಕಂಪ್ಲೇಂಟ್ ಮಾಡ್ತಾಳ ಅಂತ ಹೇಳ್ಬಿಟ್ಟು ಆ ಜನ 5 ಜನ ಎಷ್ಟು ಜನ ಬಂದವಳನ್ನ ಅವಳ ಗಂಡನ ಮುಂದೆ ಅತ್ಯಾಚಾರ ಮಾಡ್ತಾರೆ. ಅತ್ಯಾಚಾರ ಮಾಡಿ ಚೆನ್ನಾಗಿ ಹೊಡೆದು ಪೊಲೀಸ್ ಸ್ಟೇಷನ್ ಹೋದ್ರೆ ಒಂದು FIR ಮಾಡಿಸಿಕೆ ಎಷ್ಟು ಆ ಭಾಗದಲ್ಲೆಲ್ಲ ತುಂಬಾ ದಬ್ಬಾಳಿಕೆ, ದೌರ್ಜನ್ಯ. ಸೊ ಕೆಳಜಾತಿ ಒಂದು ಹೆಣ್ಣುಮಗಳು ಬಂದು ಅದು ನಮಗೆ ಅನ್ಸುತ್ತೆ ಕೆಳಜಾತಿ ಮೇಲ್ಜಾತಿ ಏನಿಲ್ಲ, ನಮ್ಗೆಲ್ಲ ಹೆಣ್ಮಕ್ಳು ಒಂದೇ ಅಂತ ನಮ್ಗೆ ಅನ್ಸುತ್ತೆ. ಬಟ್ ಆ ಭಾಗಕ್ಕೆ ತುಂಬಾ ಇದೆ ಅದೆಲ್ಲ, ಕೆಳಜಾತಿ ಮೇಲ್ಜಾತಿ ಇಲ್ಲೂ ಮಾಡ್ತಾರೆ. ಬಟ್ ಅಲ್ಲಿನಷ್ಟು ನಮ್ಮಲ್ಲಿ ದೌರ್ಜನ್ಯ ಇಲ್ಲ ಉತ್ತರ ಭಾರತದಲ್ಲಿ. ಹೋಗಿ ಪೊಲೀಸರು FIR ಮಾಡಿಸ್ಕೊಳಲ್ಲ, ಅವಳು ಫೈಟ್ ಮಾಡ್ಲಿಕ್ಕೆ ತುಂಬಾ ದಿನ ಆಗುತ್ತೆ. ಆಸ್ಪತ್ರೆಯಲ್ಲೂ ಸಹ ಅವಳಿಗೆ ಕರೆಕ್ಟ್ ಆಗಿ ರಿಪೋರ್ಟ್ಸ್ ಕೊಡೋದಿಲ್ಲ. ನೀವು ನಂಬ್ತೀರಾ, 20 ವರ್ಷಕ್ಕೆ 4 ಹಿಯರಿಂಗ್ ಮಾಡ್ತಾರ ಅಷ್ಟೇ. ಆದ್ರೆ ನಮ್ಮ ರಾಜಸ್ಥಾನ್ ಹೈಕೋರ್ಟ್ ಅಲ್ಲಿ ಅವಳು ಅಂದ್ರೆ ಅವ್ರ 4 ಜನ ನಿರ್ದೋಷಿಗಳು, 5 ಜನ ನಿರ್ದೋಷಿಗಳು ಅಂತ ಬಿಟ್ಬಿಡ್ತಾರೆ. ಆದ್ರೆ ಮಹಿಳಾ ಸಂಘಟನೆಗಳಿರ್ತಾವಲ್ಲ, ವಿಶಾಖ ಮತ್ತು ಇನ್ನೂ ಮತ್ತಿತರ ಮಹಿಳಾ ಸಂಘಟನೆಗಳು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅವಳ ಪರವಾಗಿ. 20 ವರ್ಷ ಆದ್ಮೇಲೆ ಜಡ್ಜ್ಮೆಂಟ್ ಬರುತ್ತೆ. ಅದು ವಿಶಾಖ ಗೈಡ್ ಲೈನ್ಸ್. ಏನಂತಂದ್ರೆ, ಕೆಲಸ ಮಾಡುವಂತ ಸ್ಥಳದಲ್ಲಿ ಯಾವುದೇ ಮಹಿಳೆಗೆ ಮಾನಸಿಕವಾಗಿ, ಲೈಂಗಿಕವಾಗಿ ತೊಂದರೆ ಆಗಬಾರ್ದು. ಅವಳು ಸುರಕ್ಷತೆಯಿಂದ, ಗೌರವದಿಂದ, ಘನತೆಯಿಂದ ಅವಳು ಆರೋಗ್ಯವಾಗಿ ಕೆಲಸ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ವಿಶಾಖ ಗೈಡ್ ಲೈನ್ಸ್ 2013ಕ್ಕೆ ರೆಡಿ ಆಗುತ್ತೆ. ಅಂದ್ರೆ ಈ ಒಂದು ಕಾಯ್ದೆನೂ ಸಹ ಒಂದು ಹೆಣ್ಣು ಮಗಳ ತ್ಯಾಗ ಇದೆ, ಹಿಂದೆಗಡೆ ಬಲಿದಾನ ಇದೆ ಅಂತ ಮರಿಬೇಡ್ರಿ. ನಿಮ್ಗಿದೆ ಅಂತಂದ್ರೆ ನೀವು ಅದನ್ನ ಉಪಯೋಗ ಮಾಡ್ಕೋಬೇಕ್ರಿ. ನೋಡ್ರಿ, ಅಲ್ಲಿ ಒಂದು ಹೆಣ್ಣು ಮಗಳು ಹೋರಾಟ, ಅವ್ರಿಗೆ ಯಾರಿಗೂ ಶಿಕ್ಷೆ ಕೊಡ್ಸಕ್ ಆಗ್ಲಿಲ್ಲ. ಆದ್ರೆ ಆ ಹೆಣ್ಣು ಮಗಳು ಕೆಳಜಾತಿಯೊಳಿರ್ಬೋದು, ನಮ್ ಪರವಾಗಿ ಅವಳೊಂದು ಸಣ್ಣ ಕೆಲಸನೇ ಮಾಡ್ತಾ ಇರ್ಬೋದು. ಆದ್ರೆ ಅವಳ ಒಂದು ಹೋರಾಟ ಇದೆಯಲ್ಲ, ಅದರಿಂದ ಈ ಪಾಶ್ ಅಧಿನಿಯಮ 2013 ಆಗುತ್ತವ. ಸೊ ಹಾಗಾಗಿ ನಾನು ನಿಮ್ಮಲ್ಲೆಲ್ಲರೂ ಕೇಳ್ಕೊಳ್ಳೋದಿಷ್ಟೇ, ನಿಮ್ಗೇನಾದ್ರು ಆದಾಗ ಆ ಹೆಣ್ಣು ಮಗಳನ್ನ ನೆನ್ಪಿಟ್ಕೊಳ್ಳಿ. ಎಲ್ಲ ಅನುಭವಿಸ್ಕೊಂಡು ಕೂತ್ಕೊಂಡ್ಬಿಡ್ಬೇಡ್ರಿ. ಒಂದು ನೆನ್ಪಿಟ್ಕೊಳ್ಳಿ, ನೀವು ಒಂದ್ಸಲ ಸುಮ್ನೆ ಕೂತ್ಕೊಂಡ್ರೆ 2ನೇ ಸಲ ಮಾಡೇ ಮಾಡ್ತಾನವ. ನೀವ್ 2 ಸಲ ಸುಮ್ನೆ ಕೂತ್ರೆ 3ನೇ ಸಲ ಮಾಡೇ ಮಾಡ್ತಾನವ. ಮೊದಲನೇ ಸಲನೇ ನೀವು ರಿಯಾಕ್ಟ್ ಮಾಡಿ, ನೀವು ಅದ್ರ ಪರವಾಗಿ ಕಂಪ್ಲೇಂಟ್ ಮಾಡಿ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿಯಲ್ಲಿ. ಅಲ್ಲೇ ನಾವು ಶಿಕ್ಷೆ ಕೊಡಿಸ್ಬೇಕು ಅಂತ ಏನಿಲ್ಲ. ಕೆಲವೊಂದ್ಸಲ ತಪ್ಪಾಯ್ತು ಅಂತ ಒಪ್ಕೊಳ್ತಾರೆ, ಬರ್ಕೊಳ್ತಾರೆ, ನಾನ್ ಮಾಡಲ್ಲ. ಸೊ ಭಯ ಆದ್ರೂ ಇರುತ್ತೆ. ನೀವ್ ಏನು ಮಾಡದೆ ಹೋದ್ರೆ, ಇವತ್ತು ರೂಮ್ ಕರೆದಿರ್ತಾನೆ, ನೀವೇನು ಹೇಳಲ್ಲ. ನೆಕ್ಸ್ಟ್ ನಿಮ್ಗೆ ಎಳ್ಕೊಂಡಿರ್ತಾನೆ, ಏನು ಹೇಳಲ್ಲ. 3ನೇ ಗೊತ್ತಲ್ಲ ಏನೇನ್ ಮಾಡ್ತಾರೆ ಅಂತ. ಸುಮ್ನೆ ಇರ್ತೀರಾ, ಮಾತಾಡ್ತೀರಾ? ಏನ್ರವ ಮಾತಾಡ್ರವ, ಮಾತಾಡ್ಬೇಕ್ರವ. ಅದಕ್ಕೆ ಇಲ್ಲ ಅಂತಂದ್ರೆ ನೋಡಿ, ಈ ಒಂದು ಪಾಶ್ ಕಾರ್ಯಕ್ರಮಕ್ಕೆ ಸರ್ಕಾರ ದುಡ್ಡು ಖರ್ಚು ಮಾಡ್ತಾ ಇರೋದು. ನಾವು ಬೆಂಗಳೂರಿಂದ ಬಂದಿದ್ದೀವಿ. 1 ರೂಪಾಯಿನೂ ಜನರು ಕೊಟ್ಟಿರುವಂತ ತೆರಿಗೆ ದುಡ್ಡವ. ನಿಮ್ಗೆಲ್ಲರಿಗೂ ಇದ್ರ ಬಗ್ಗೆ ತಿಳುವಳಿಕೆ ಇರಬೇಕು. ನಮ್ಮ ಹೆಣ್ಣು ಮಕ್ಕಳು ಜಾಗೃತರಾಗಬೇಕು, ಪ್ರಶ್ನೆ ಮಾಡಬೇಕು.
ನಾವು ಕೆಲಸ ಮಾಡುವಂತ ಕೆಲಸದ ಜಾಗದಲ್ಲಿ ಸುರಕ್ಷಿತವಾಗಿ ಕೆಲಸ ಮಾಡಬೇಕು ಅನ್ನೋ ಒಂದೇ ಉದ್ದೇಶನವ ಇದು. ನೀವು ಸುಮ್ನೆ ಹೋದ್ರಿ, ಇವತ್ತು ಪಾಠ ಮಾಡಿದ್ವಿ, ಕೇಳ್ಕೊಂಡ್ರಿ, ಈ ಕಡೆ ಕೇಳಿದ್ರಿ, ಈ ಕಡೆ ಬಿಟ್ಬಿಟ್ರಿ ಅಂತಂದ್ರೆ ಆ ತಾಯಿಗೂ ಅವಮಾನ. ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿರೋ ವ್ಯವಸ್ಥೆಗೂ ಏನು ಉಪಯೋಗ ಇಲ್ಲವ. ನೀವೆಲ್ಲರೂ ಧೈರ್ಯವಂತರಾಗಬೇಕು. ಎಲ್ಲರೂ ಹೇಳ್ತಾರೆ ಒಳ್ಳೆ ಹೆಣ್ಮಗಳಂದ್ರೆ ಕಂಪ್ಲೇಂಟ್ ಮಾಡಂಗಿಲ್ಲ, ಅವಳು ಇವ್ರು ಏನೇನ್ ಹೇಳ್ತಾರೆ ಎಲ್ಲ ಒಳ್ಳೆ ಹೆಣ್ಮಗಳಿಗಿಂತ ಧೈರ್ಯವಂತ ಹೆಣ್ಮಗಳಾಗ್ರವ ಅಂತ ಹೇಳಿ, ನನ್ನೆಲ್ಲ ಮಹಿಳೆಯರು ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಸುರಕ್ಷಿತವಾಗಿರ್ರಿ, ಮಾನಸಿಕ ಮತ್ತು ದೈಹಿಕ ಎರಡು ಆರೋಗ್ಯವಾಗಿರ್ರಿ. ಎಲ್ಲೇ ಅನ್ಯಾಯ ಆದ್ರೆ ಧ್ವನಿ ಎತ್ತಿ ಹೋರಾಟ ಮಾಡಿ, ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ಈ ಪಾಶ್ ಅಧಿನಿಯಮ ನೀವು ಹೋಗ್ಬೇಕಾದ್ರೆ ನಿಮ್ಮ ಬದುಕಿಗೆ ಒಂದು ಶಕ್ತಿಯನ್ನ ಕೊಡ್ಲಿ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಇದರಿಂದ ಒಂದು ಕಾರ್ಯಕ್ರಮವನ್ನ ಉದ್ಘಾಟಿಸುವುದರ ಮೂಲಕ ತಮ್ಮ ಉದ್ಘಾಟನಾ ನುಡಿಗಳನ್ನಾಡಿದಂತಹ ನಮ್ಮ ಹೆಮ್ಮೆಯ ನಾಯಕಿ ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಬೆಂಗಳೂರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಅದೇ ಒಂದೇ ನಿಮಿಷ ಮರ್ತ್ಬಿಟ್ಟೆ, ನಮ್ DLS ಜಡ್ಜ್ ಇದ್ದಾರೆ, ಗೊತ್ತಾ ನಿಮ್ಗೆ? DLS ಅಂದ್ರೆ ಗೊತ್ತೇನ್ರವ? ನೀವು ನಾನು ಪಾಠ ಕೇಳಬೇಕು. ನಿಜವಾಗಿ ವಿಲ್ ಆಲ್ ಎಂಜಾಯ್. ನಿಮ್ಮ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ನ ಯಾರೇ ನಿಮ್ಗೆ ಏನೇ ತೊಂದರೆ ಆದ್ರೆ ನಮ್ಮ ಹತ್ರ ಲಾಯರ್ ಹೋಗೋದಕ್ಕೆ ಭಯ ಬೇಕು. ಹೆಣ್ಮಕ್ಳು ಎಸ್ಪೆಷಲಿ, ಅಯ್ಯೋ ಲಾಯರ್ ಇರ್ಬೇಕಾ, ಲಾಯರ್ ಹತ್ರ ಹೋಗ್ಬೇಕಾ, FIR ಆಗ್ಬಿಟ್ರೆ ಆ ಸ್ಟೇಷನ್ ಅಲ್ಲಿ ಯಾಕವ ಎದುರ್ಕತ್ತೀರಾ? ನಮ್ DLS ಅವರಿದ್ದಾರೆ, ನಿಮ್ಗೋಸ್ಕರನೇ ಸರ್ಕಾರ ಅವರನ್ನ ಅಲ್ಲಿ ಅಪಾಯಿಂಟ್ ಮಾಡಿದೆ. ಅವ್ರ ಆಫೀಸ್ಗೆ ಹೋಗಿ ನೀವು ಕುತ್ಕೊಳ್ಳಿ, ನಿಮ್ಗೆಲ್ಲ ಹೇಳ್ತಾರೆ ಹೇಗೆ ಹೋರಾಟ ಮಾಡಬೇಕು. ಅದು ಆಸ್ತಿ ವಿಚಾರ ಇಲ್ಲವಾ? ನಿಮ್ಮ ಅಪ್ಪ ಅಮ್ಮನ ಮೇಲೆ ಒಂದು ಕೇಸ್ ಹಾಕಿರ್ತೀರಾ, ಆಸ್ತಿ ಬಹಳಷ್ಟು ಇರ್ತಾರೆ, ನಾವು ಹೆಣ್ಮಕ್ಳಿಗೆ ಆಸ್ತಿ ಕೊಡಲ್ಲ ಇವರೆಲ್ಲರೂ. ಆ ವಿಚಾರ ಇಲ್ಲವಾ? ನೀವು ಹೋರಾಟ ಮಾಡ್ರವ. ಇಲ್ಲದೆ ಇದ್ರೆ ಏನು ಸಿಗೋದಿಲ್ಲ, ನೆನ್ಪಿಟ್ಕೊಳ್ರಿ. ಉಚಿತವಾಗಿ ಲಾಯರ್ ಕೊಡ್ತೀವಿ ನಾವು, ಫ್ರೀ ಲಾಯರ್, ಫ್ರೀ ಕೌನ್ಸಿಲಿಂಗ್, ಎವ್ರಿಥಿಂಗ್ ಫ್ರೀ. ಓನ್ಲಿ ವೆನ್ ಯು ಆರ್ ರೆಡಿ ಫಾರ್ ಇಟ್, ನೀವು ರೆಡಿ ಟು ಫೈಟ್, ದೆನ್ ವಿ ಆರ್ ವಿತ್ ಯು. ಇವರು ಬಹಳ ಮುಖ್ಯವಾದಂತ ರೋಲ್ ಪ್ಲೇ ಮಾಡ್ತಾರವ. ಸದುದ್ದೇಶವನ್ನ ಪಡ್ಕಲ್ರಿ ಅಂತ ಹೇಳ್ತಾ, ನಮ್ಮ DLS ಜಡ್ಜ್ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಅಭಿನಂದನೆಗಳನ್ನ ಹೇಳ್ತಾ, ನಮ್ಮ ಡೆಪ್ಟಿ ಸೆಕ್ರೆಟರಿ ಇದ್ದಾರೆ ಸರ್, ನಿಮ್ಮ ಹೆಸರು ಹೇಳಿಲ್ಲ ಸರ್, ನಮ್ ಪ್ರಕಾಶ್ ಅವ್ರು ಚೆನ್ನಾಗ್ ಮಾಡಿದ್ರ? ಫಸ್ಟ್ ಟೈಮ್ ನಮ್ಮ ಪಾಶಿಗೆ ಬರ್ತಾ ಇರೋದು. ಚೆನ್ನಾಗ್ ಮಾಡಿದ್ರ ಸರ್? ನಾನು ಹೊರಡ್ತೀನಿ, ಪ್ರಿಸನ್ ಹೊರಡ್ಬೇಕು. ಸೊ ಐ ಟೇಕ್ ಲೀವ್. ನೀವು ಪ್ಲೀಸ್ ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಐ ಲವ್ ಯು ಆಲ್. ಥ್ಯಾಂಕ್ ಯು.